ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದ ಒಂದು ಅಭ್ಯರ್ಥಿಗಳೇನಿದೆಯಲ್ಲ ಅಂದರೆ ಮಕ್ಕಳು ವಿದ್ಯಾಭ್ಯಾಸನ ಮಾಡ್ತಿರ್ತಕ್ಕಂಥವ್ರು ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆ ದಿನಾಂಕ ಯಾವಾಗ ಏನಿತ್ತು ಅಂತೆಲ್ಲ ಕೇಳ್ತೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ದಾಖಲೆಗಳು ಏನೇನು ಬೇಕಿರುತ್ತೆ, ಸೊ ಯಾವೆಲ್ಲ ಅಭ್ಯರ್ಥಿಗಳಿಗೆ ಯಾವೆಲ್ಲ ಇಲಾಖೆ ಕಡೆಯಿಂದ ದಿನಾಂಕಗಳು ಇವಾಗಿದ್ದಾವೆ, ಕೊನೆ ದಿನಾಂಕ ಯಾವಾಗ ಏನು ಎತ್ತ ಕಂಪ್ಲೀಟ್ ಮಾಹಿತಿಗಳು ಅಗತ್ಯ ದಾಖಲೆಗಳ ಸಮೇತ ಮಾಹಿತಿನ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಕನ್ನಡವೇದ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರುವಂಥದ್ದು ಅಂತ ಹೇಳ್ತಾ, ಪ್ರಮುಖವಾಗಿ ಈಗ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಕೊನೆ ದಿನಾಂಕದ ಬಗ್ಗೆ ಮಾಹಿತಿನ ಮೊದಲನೇದಾಗಿ ತಿಳಿಸ್ಬಿಡೋಣ. ಸೊ ಆ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅಗತ್ಯ ದಾಖಲೆಗಳ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಮೊದಲನೇದಾಗಿ ಹಿಂದುಳಿದ ವರ್ಗಗಳ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿ ವೇತನ ಏನು ಬರುತ್ತಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಆಗಸ್ಟ್ 31, 2026 ಕೊನೆ ದಿನಾಂಕ ಆಗಿರುತ್ತೆ ಅಂತೇಳಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಮತ್ತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಏನಿದೆಯಲ್ಲ, ಸೊ ಆ ಒಂದು ಅಂಡರ್ಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿರುತ್ತಲ್ಲ ಅವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಸ್ಟ್ 31 ಕೊನೆ ದಿನಾಂಕ ಆಗಿರುತ್ತೆ. ನಂತರ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂಡರ್ಗೆ ಬರ್ತಕ್ಕಂಥ ಅಂದರೆ ಮೈನಾರಿಟಿ ಅಭ್ಯರ್ಥಿಗಳು ಏನು ಬರ್ತಿರಲ್ಲ, ಸೊ ಅಂದರೆ ಈ ಒಂದು ಅಭ್ಯರ್ಥಿಗಳಿಗೆ ಏನು ಕರ್ನಾಟಕ ರಾಜ್ಯದ ಮೈನಾರಿಟಿ ಅಭ್ಯರ್ಥಿಗಳು ಏನು ಬರ್ತಿರಲ್ಲ ಕರ್ನಾಟಕ ರಾಜ್ಯದಲ್ಲಿ, ಸೊ ಇವರು ಅಪ್ಲಿಕೇಶನ್ ಹಾಕಲಿಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 30, 2026 ಕೊನೆ ದಿನಾಂಕ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಈ ಒಂದು ಇಲಾಖೆ ಅಂಡರ್ಗೆ ಬರ್ತಕ್ಕಂಥವ್ರಿಗೆ ಸೊ ಜನವರಿ 31, 2027 ತನಕ ಕೊನೆ ದಿನಾಂಕ ಅವಕಾಶ ಕೊಟ್ಟಿದ್ದಾರೆ, ಅಲ್ಲಿ ತನಕ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಭ್ಯರ್ಥಿಗಳು ಏನಿದೆ ಸೊ ಆಗಸ್ಟ್ 31, 2026 ಸೊ ಕೊನೆ ದಿನಾಂಕ ಆಗಿರುತ್ತೆ. ಎರಡು ಅಭ್ಯರ್ಥಿಗಳು ಗಮನಿಸಬೇಕಾಗಿರುತ್ತೆ ಪ್ರಮುಖವಾಗಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ. ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಸಂಬಂಧಪಟ್ಟಂತೆ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಅಗತ್ಯ ದಾಖಲೆಗಳೇನು ಬೇಕಿರುತ್ತೆ, ಸೊ ಮಾಹಿತಿನ ನೋಡಿದ್ರೆ ಸೊ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರತಕ್ಕಂಥ ರೀತಿಯಲ್ಲಿ ಹೆಸರು ಇರಬೇಕಿರುತ್ತೆ. ಸೊ ಅದು ಒಂದು ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ನಂತರದಲ್ಲಿ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಬೇಕಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಂತರದಲ್ಲಿ ವಿದ್ಯಾರ್ಥಿಗಳ ಇಮೇಲ್ ID ಬೇಕಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಂತರದಲ್ಲಿ ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ ಬೇಕಿರುತ್ತೆ. ಸೊ ಅದನ್ನು SSLC ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ, ಅದರ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ರಿಜಿಸ್ಟರ್ ನಂಬರು ಅದು ಬೇಕಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ಹೆಸರಿನಲ್ಲಿ ಇರತಕ್ಕಂಥ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಬೇಕಿರುತ್ತೆ. ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ ಏನಿರುತ್ತಲ್ಲ ಅದು ಬೇಕಿರುತ್ತೆ. ವಿದ್ಯಾರ್ಥಿ ವಿಕಲಚೇತನರಾಗಿದ್ದಲ್ಲಿ, ಸೊ ಇದು ಅಪ್ಲಿಕೇಬಲ್ ಯಾರಿಗೆ ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುತ್ತಲ್ಲ ಅವರಿಗೆ ಸಂಬಂಧಪಟ್ಟಂತೆ UDID ಒಂದು ಅಂತಕ್ಕಂಥ ಗುರುತಿನ ಸಂಖ್ಯೆಯನ್ನು ಕೊಟ್ಟಿರುತ್ತಲ್ಲ ID ನಂಬರ್ ಅದು ಬೇಕಿರುತ್ತೆ. ಸೊ ಇದು ಅಪ್ಲಿಕೇಬಲ್ ಎಲ್ರಿಗೂ ಆಗೋದಿಲ್ಲ, ಸೊ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ ID ಸಂಖ್ಯೆ ಬೇಕಿರುತ್ತೆ. ವಿದ್ಯಾರ್ಥಿಯು ವಾಸವಿರತಕ್ಕಂಥ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆ ವಿಳಾಸ ಬೇಕಾಗಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ಅಥವಾ ನೋಂದಣಿ ಸಂಖ್ಯೆ ಬೇಕಿರುತ್ತೆ. ಸೊ ಇದಕ್ಕೆ ಗಮನಿಸ್ಕೊಳ್ಳಿ. ಇದನ್ನು ಕೂಡ ನಂತರದಲ್ಲಿ ಸಂಬಂಧಪಟ್ಟ ದಾಖಲೆಗಳ ಈ ದೃಢೀಕರಣ ಅನ್ವಯ ಆಗ್ತದಲ್ಲ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವ್ರಿಗೆ ಮಾತ್ರ ಇದು ಇರುವಂಥದ್ದು. ನಂತರದಲ್ಲಿ ಹಾಸ್ಟೆಲ್ ವಿವರಗಳು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವರು ಹಾಸ್ಟೆಲ್ ವಿವರನ ಸಬ್ಮಿಟ್ ಮಾಡಬೇಕಿರುತ್ತೆ ಹಾಸ್ಟೆಲ್ ಇದ್ದೀರಾ ಅಂತಕ್ಕಂಥ ಸಂದರ್ಭದಲ್ಲಿ. ಸೊ ಕೆಲವೊಂದನ್ನ ಪ್ರಮುಖವಾಗಿ ಕೂಡ ಗಮನಿಸ್ಕೋಬೋದಾಗಿರುವಂಥದ್ದಾಗಿರುತ್ತೆ. ಇಲ್ಲಿ ಅಭ್ಯರ್ಥಿಗಳಿಗೆ ಕುಟುಂಬ ತಂತ್ರಾಂಶದಲ್ಲಿ ಏನಿದೆಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಅಭ್ಯರ್ಥಿಗಳು ಯಾರಿಗೆ ಅಪ್ಲಿಕೇಬಲ್ ಆಗುತ್ತಲ್ಲ ಸೊ ಅವರು ಅದನ್ನು ಮಾಡಿಸಬೇಕಾಗಿರುವಂಥದ್ದಾಗಿರುತ್ತೆ. ಸೊ ಅದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಇತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಅದಷ್ಟು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಅಪ್ಲಿಕೇಶನ್ ಹಾಕುವಂಥ ವೆಬ್ಸೈಟ್ ಏನಂತಂದರೆ ssp.postmetric.karnataka.gov.in ಅಂತಕ್ಕಂಥ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುವಂಥದ್ದಾಗಿರುತ್ತೆ. ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.